जय जनार्दन कृष्ण राधिकापते जनविमोचन कृष्ण जन्ममोचन गरुडवाहन कृष्ण गोपिकापते नयनमोहन कृष्ण नीरजेक्षण जय जनार्दन कृष्ण राधिकापते जनविमोचन कृष्ण जन्ममोचन जनविमोचन कृष्ण जन्ममोचन 100 ವರ್ಷ ಹಾಲ ಕುಡಿಬೇಕು. ಆಲ್ಕೋಹಾಲ್ ಅಲ್ಲ, ಹಾಲ ಕುಡಿಬೇಕು. ರಸವನ್ನ ಕುಡಿಬೇಕು, ಕಬ್ಬಿನ ರಸವನ್ನ ಕುಡಿಬೇಕು. ಆ ಬಳಿಕ ನಾರಿಕೇಳದ ನೀರನ್ನ ಕುಡಿಬೇಕು. ಅಷ್ಟೇ ಅಲ್ಲ, ಭಕ್ತಿಯ ರಸವನ್ನ ಕುಡಿಬೇಕು. ಮನುಷ್ಯ ಕುಡಿಬೇಕು ಅನ್ನೋದು ಮನಸ್ಸಿನಿಂದ ಹೋಗಿ ಬಿಡಬೇಕು, ಹಂಗ ಕುಡಿಬೇಕು ಮನುಷ್ಯ. ಎಂಥ ಅದ್ಭುತ ಜನ ಬಾಳಿ ಬದುಕಿ ಹೋಗ್ಯಾರ. ಅದಕ್ಕೆ ಅವರು ಹೇಳ್ತಾರ, ಕುಡಿಯದೆ ಇರಬಾರದು, ಅದರ ಕುಡಿಬೇಕನ್ನುವ ಭಾವ ಇರಬಾರದು. ಕುಡಿಬೇಕು, ದೇವರನ್ನು ಅನುಭವಿಸ್ತಾ ಇರಬೇಕು, ಹಂಗ ಕುಡಿಬೇಕದ. ಅಂಥವರಿಗೆ ಶರಣರು, ಸಂತರು, ಜ್ಞಾನಿಗಳು, ಅನುಭಾವಿಗಳು ಅಂತ ಹೆಸರ. ಹಾಗ ಆಗಬೇಕು. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿದೆ ಲೋಕವೆಲ್ಲ. ಇದು ಒಂಥರ ಮಸ್ತಿ. ಹಣಕ್ಕಾಗಿ ಜೀವನವೇ ಹೋಗ್ತದೆ ಇಲ್ವೇನು? ಕಾಂಚನಕ್ಕಾಗಿ ಜೀವನ ಹೋಗ್ತದೆ, ಕಾಮಕ್ಕಾಗಿ ಜೀವನ ಹೋಗ್ತದೆ, ಕುರ್ಚಿಗಳಿಗಾಗಿ ಜೀವನ ಹೋಗ್ತದೆ. ಎಷ್ಟು ಏರಿರಬೇಡ ಹೇಳಿ, ಲಹರಿ ಎಷ್ಟು ಏರಿರಬೇಡ. ಅದಕ್ಕೆ ಯಾವುದನ್ನ ಕುಡಿಬೇಕು, ಯಾವುದನ್ನ ಕುಡಿದರೆ ಬದುಕು ಮಧುರ ಆಗ್ತದೆ, ಅಂಥದ್ದನ್ನ ಕುಡಿಬೇಕು ಮನುಷ್ಯ. ಅದು ನಿಮಗೆ ಗೊತ್ತದೆ. ಪ್ರೇಮ ರಸಾಯನವನ್ನ, ಪವಿತ್ರ ಪ್ರೇಮ ರಸಾಯನವನ್ನ ಕುಡಿಬೇಕು. ಕುಡಿದಾಗ ಈ ಜಗತ್ತು ಪವಿತ್ರ ಅನಿಸಬೇಕು, ಜಗತ್ತು ಮಧುರ ಅನಿಸಬೇಕು. ಬದುಕಬೇಕು, 100 ವರ್ಷ ಬದುಕಬೇಕು ಅನಿಸಬೇಕು. ಅಜ್ಜವ್ರಿಗೆ ಈಗ 84, ಆದ್ರೆ ಅವ್ರ ಧ್ವನಿ ಹೆಂಗದ ನೋಡಿರಲ್ಲ. ಏನ್ ಧ್ವನಿ ಅದ, ಎಂಥ ಧ್ವನಿ ಅದ. ಅದರ ಧ್ವನಿ ಕೇಳಿ ಬಿಟ್ರೆ ಕೈಯೊಳಗಿಡ್ದ ಬಾಟ್ಲಿಗಳೇ ಕೆಳಗೆ ಬಿದ್ದು ಹೋಗ್ತಾವ. ಅಂಥವ್ರು ಹೊರಟ್ರೆ ನಾಡೆಲ್ಲ ಬದಲಾಗ್ತದ. 50 ವರ್ಷಗಳ ಕಾಲ ಭಾರತ ದೇಶದೊಳಗೆ ಎಲ್ಲ ತಿರುಗಾಡಿ ಎಷ್ಟು ಜನರ ಸಮೀಪಕ್ಕೆ ಹೋದಾಗ ಎಷ್ಟು ಜನ ಪರಿವರ್ತನ ಹೊಂದ್ಯಾರೆ. ದೀಪದ ಸಮೀಪಕ್ಕೆ ಹೋದ ಬತ್ತಿಗಳೆಲ್ಲ ಹೊತ್ತಿಕೊಳ್ತಾವ. ದೀಪದ ಸಮೀಪಕ್ಕೆ ಹೋದ ಬತ್ತಿಗಳು ಆರುವುದೆಲ್ಲ ಹೊತ್ತಿಕೋತಾವ. ಹಂಗ ಅಂಥ ಮಹಾಂತಮರ ಸನ್ನಿಧಿಗೆ ಹೋದಾಗ, ಸಮೀಪಕ್ಕೆ ಹೋದಾಗ ಮನಸ್ಸು ಹೊತ್ತಿಕೊಳ್ಳುತ್ತದೆ, ಆನಂದದಿಂದ ಹೊತ್ತಿಕೊಳ್ಳುತ್ತದೆ, ಜ್ಞಾನದಿಂದ ಹೊತ್ತಿಕೊಳ್ಳುತ್ತದೆ. ಅಂಥ ಅದ್ಭುತ ಕಾರ್ಯವನ್ನ 50 ವರ್ಷಗಳ ಕಾಲ ಅವರು ಮಾಡಿದಾರ. ಮತ್ತು ಅವ್ರು ಹೇಳಿದ್ರು, ಇರೋ ತಕ ಮತ್ತು ದೀಪದ ಕೆಲಸ ಏನು, ಇರೋ ತಕ ಉರಿಯೋ. ಸಾಧು ಸಂತರು, ಮಹಂತರು, ಶರಣರು, ಜ್ಞಾನಿಗಳು ಅಂದ್ರೆ ಏನಲ್ಲ, ಸುಮ್ಮನೆ ಉರಿಯುವ ದೀಪಗಳು. ಕತ್ತಲೆ ಬೆಳಕಾಗೋದು, ಹೊಲಸು ಮನಸ್ಸ ಸ್ವಚ್ಛ ಆಗೋದು, ದುಃಖಿ ಮನಸ್ಸ ಸುಖಿ ಆಗೋದು. ಇದು ಜ್ಞಾನಿಗಳ ಸಮೀಪ ಹೋದಾಗ ಆಗೋ ಪವಾಡ ಇದೆ. ಅಂಥ ಅದ್ಭುತ ಪವಾಡವನ್ನ ಗುರುಗಳು ಮಾಡಿದಾರ. ಅವರು ಲೋಕ ಗುರುಗಳು, ಅಷ್ಟೆಲ್ಲ ಮಾಡಿದಾರ. ಜನಾಂಗವನ್ನ, ಜೀವನವನ್ನೆಲ್ಲ ಪರಿವರ್ತನೆಗೊಳಿಸಿದಾರ. ಅಷ್ಟೇ ಅಲ್ಲ, ಆರ್ಥಿಕತೆ ಕೆಡದಂಗ ಅರ್ಥ ಬೆಳೆಯುವಂತೆ ಮಾಡಿದಾರ.
ಈ ನಾಡು ಶ್ರೀಮಂತ ಮಾಡಿದಾರ, ಕುಡಿದು ಹಾಳಾಗುವುದನ್ನೆಲ್ಲ ದುಡಿದು ಬೆಳೆಸುವಂಗ ಅವರು ಮಾಡಿದಾರಲ್ಲ, ಅದು ಅದ್ಭುತ ಕೆಲಸ. ಅಂಥ ಸೇವೆಯನ್ನ ಗೌರವಿಸಿದಾರ ಯಾರು? ಸಂಯಮ ಮಂಡಳಿಯವರು ಗೌರವಿಸಿದ್ದಾರೆ. ಅದು ಬಹಳ ಮಹತ್ವದ್ದು. ಅವರು ಲಕ್ಷ್ಯಕ್ಕೆ ಬಂದದಲ್ಲ, ಅದಕ್ಕಾಗಿ ಅವರನ್ನು ಅಭಿನಂದಿಸಬೇಕು. ಸಚ್ಚಿದಾನಂದ ಹೇಳಿದ್ದಾರೆ, ಕರ್ನಾಟಕ ದೇಶದಲ್ಲಿ ಇರುವುದೇ 6.5 ಕೋಟಿ ಜನ ಅದ, ಅದರಾಗ 1,75,00,000 ಕುಡುಕರದಾರ ಅಂದ್ರೆ ಏನ್ ಅರ್ಥ ಅದ? 1/3 ಜನ ಕುಡುಕರು, 30 ಭಾಗ ಕುಡುಕರು. 30 ಭಾಗ ಕುಡುಕರಿದರ ಅರ್ಥ ಏನು ಅಂದ್ರೆ ಎಲ್ಲಾ ಮನೆಗಳಲ್ಲಿ ಕುಡುಕರದಾರ ಅಂತ ಅದರ ಅರ್ಥ. ನಾವು ಎಲ್ಲಾ ರೀತಿಯಿಂದ ಅದನ್ನ ಪ್ರಯತ್ನ ಮಾಡಬೇಕು. ಬರೇ ನಾವು ಹಿಂಗ್ ಹೇಳ್ಕೊತ ಹೋದ್ರೂ ಆಗುದಿಲ್ಲ. ಅದಕ್ಕೆ ಕಾಯ್ದೆನೂ ಮಾಡಬೇಕು, ಪಕ್ಕಾ ಕಾಯ್ದೆನೂ ಮಾಡಬೇಕು. ಆ ಬಳಿಕ ನಾವು ಈ ಕೆಲಸ ಮಾಡಬೇಕು. ಅಂದ್ರೆ ಪೋಷಕ ಆಗ್ತದೆ, ಒಂದಕ್ಕೊಂದು ಪೋಷಕ ಆಗ್ತದೆ. ಅದನ್ನೆಲ್ಲ ಸಿಗಂಗ ಮಾಡಿ ಆ ಬಳಿಕ ನೀವು ಕುಡಿಯಾಕ ಹೋಗಬೇಡ್ರಿ. ಹಂಗ ಆಗೋದಿಲ್ಲ. 11 ವರ್ಷದ ಹುಡುಗರು ಕುಡಿಯಾಕ ಶುರು ಮಾಡ್ಯಾರ. ಇದರ ಅರ್ಥ ಏನು? ದೇಶ ಹಾಳಾಯ್ತು ಅಂತ ಅದರ ಅರ್ಥ. ವಿಚಾರ ಮಾಡಬೇಕು. ಮಕ್ಕಳು 11ರವರು ಕುಡಿದ್ರೆ ಅವ್ರ ಮಕ್ಕಳು ಹೆಂಗ ಆಗಿರ್ಬೇಡ, ಅವು 1ಕ್ಕೆ ಕುಡಿಯಾಕ ಶುರು ಮಾಡ್ತಾರೆ. ಆಲೋಚನೆ ಉಳಿದ ಎಲ್ಲಾ ಸಮಸ್ಯೆಗಳಿಗೆ ಬಹಳ ಮಹತ್ವ ಕೊಡದೆ ಮೊದಲು ಇದನ್ನು ಬಿಡಿಸಬೇಕು. ಕಾಯ್ದೆ ಕಡ್ಡಾಯವಾಗಿ ಮಾಡಬೇಕು. ಕೆಲವು ಮಾಡಬೇಕು. ಎಲ್ಲರೂ ಕೂಡಿ ನಾವು ಪ್ರಯತ್ನ ಮಾಡಿ ಕಡ್ಡಾಯವಾಗಿ ಅದನ್ನ ಮಾಡಿ ಆ ಬಳಿಕ ನಾವು ಪ್ರಯತ್ನ ಮಾಡೋದು. ಇಷ್ಟಾಗಿನೂ ಕುಡಿತಾರಲ್ಲ, ಆ ಬಳಿಕ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದ್ರೆ ಸಿಗದಂಗೆ ಮೊದಲು ಮಾಡಬೇಕು. ಯಾವುದರಿಂದ ಏನಾಗುತ್ತದೆ, ಏನು ಕುಡಿಬೇಕು, ಏನು ಕುಡಿಬಾರದು, ಏನು ತಿನ್ನಬೇಕು, ಏನು ತಿನ್ನಬಾರದು, ಇದು ಪ್ರಜ್ಞಾ. ಇದಕ್ಕೆ ಧರ್ಮ ಅಂತ ಕರೆದಾರ. ಕನಿಷ್ಠ ಇಷ್ಟು ನಾವೆಲ್ಲ ಬುದ್ಧಿವಂತರೇ. ನಾವು ಕೊನೆಗೆ ವಿಕಾಸದ ಕೊನೆಯ ಹಂತದಲ್ಲಿ ಅದೇವಿ ಅಂತ ನಾವು ಹೇಳ್ಕೊತೇವೆ. ಆದ್ರೆ ವಿಕಾಸದ ಕೆಳಗಿನ ಹಂತದವರು ಏನು ಮಾಡೋದಿಲ್ಲ, ಅದನ್ನ ನಾವು ವಿಕಾಸದ ಕೊನೆಯ ಹಂತದವರು ಮಾಡ್ತಾ ಇದ್ದೇವೆ. ಇದು ಆಶ್ಚರ್ಯ ಅಲ್ಲ? ಎಷ್ಟು ಆಶ್ಚರ್ಯ! ನಾವು ಸ್ವಲ್ಪ ಆಲೋಚನೆ ಮಾಡಬೇಕು. ದ್ರಾಕ್ಷಿ ಎಷ್ಟು ಸವಿಯಾದ ದ್ರಾಕ್ಷಿ ತಿನ್ನಂತ ಕೊಟ್ರೆ ಅದನ್ನೆಲ್ಲ ಕೆಡಿಸಿ ಫರ್ಮೆಂಟೇಶನ್ ಮಾಡಿ ಅದನ್ನ ಸಂಪೂರ್ಣ ಅದರದ್ದು ಎಲ್ಲ ಮುಗಿಸಿ ಅದರಾಗಿಂದ ಒಂದು ಏನು ಬರ್ತದಲ್ಲ, ದೇವರಂದ ನಾ ಏನು ಮಾಡಿಬಿಟ್ಟೆ, ಇವ ಏನು ಮಾಡ್ತಾ ಇದ್ದಾನೆ. ಮತ್ತಿಟ್ಟೆಲ್ಲ ಮಾಡ್ಕೊಂಡು ದೇವ್ರ ಹತ್ತಿರ ಹೋಗಿ ಬೇಡ್ಕೋತಾನ. ಮತ್ತೇನು ಏನು? ಅದಕ್ಕೆ ದೇವ್ರು ಯಾವ ಗುಡಿಯಾಗ ಅಲ್ಲೇ ಇಲ್ಲೇ ಎಲ್ಲಾ ಕಡೆಯಿಂದ ಮರಿಯಾಗಿ ಬಿಟ್ಟೆ. ಯಾಕೆ ಮರಿ ಅದಂದ್ರೆ ಇವ ಏನು ಮಾಡಿ ಬರ್ತಾನೆ ಹೇಳಕ ಬರುದಿಲ್ಲ. ಜಗತ್ತಿನ ಎಲ್ಲಾ ಸಂತರು ಜ್ಞಾನಿಗಳು ಹೇಳುವ ರೀತಿ ಅದೇ. ಇಷ್ಟೆಲ್ಲ ಜನ ನಿಮ್ಮ ಮನೆಗೆ ಹೋಗಿ ನಿಮ್ಮ ಗೆಳೆಯರಿಗೆ ಸಂಯಮದ ಪಾಠ ಹೇಳಿ ಬಿಟ್ರೆ ಕರ್ನಾಟಕ ಮತ್ತೆ ಸುಂದರ ಆಗ್ತದೆ. ಅಜ್ಜವರು ಒಬ್ಬರೇ ತಿರುಗಾಡಿ ಹೆಂಗ ಮಾಡ್ಯಾರ, ಇಷ್ಟು ಜನ ಶುರು ಮಾಡಿ ಬಿಟ್ರೆ ಯಾರು ಕುಡಿತಾರ, ಯಾರು ತಿಂತಾರ? ಮಕ್ಕಳಿಗೆ ಪ್ರತಿಯೊಂದು ಮನೆ ಅದು ಸಂಯಮದ ಮನೆ ಆಗಬೇಕು. ಭಗವಂತನೇ ನಮಗೆ ಪ್ರಶಸ್ತಿ ಕೊಡ್ತಾನ. ಹಿ ನೋಸ್ ಹೌ ಟು ಲಿವ್. ಅಲ್ಲೇ ಹೆಂಗೆ ಬದುಕಬೇಕು ಅದನ್ನ ಇವ ತಿಳ್ಕೊಂಡಾನ ಅಂತ ಭಗವಂತನೇ ಪ್ರಶಸ್ತಿ ಕೊಡಬೇಕು. ನಮ್ಮ ಎದಿನೇ ಪ್ರಶಸ್ತಿ ಕೊಡಬೇಕು. ಅಂಥ ಪ್ರಶಸ್ತಿ ಎಲ್ಲರಿಗೆ ದೊರೆಯುವಂತಾಗಲಿ ಅಂತ ನಾವೆಲ್ಲ ಬಯಸೋಣ. ಪಂಚ ಮಹಾಪಾತಕಗಳಲ್ಲಿ ಶರಿ ಕುಡಿಯೋದೊಂದು ಹಾಕ್ಯಾರ, ನಿಮ್ಗೆ ಗೊತ್ತಿರಬೇಕು. 5 ಮಹಾಪಾತಕಗಳಲ್ಲಿ ಮದಿರಾಪಾನ ಒಂದು ಮಹಾಪಾತಕ. ಯಾವುದನ್ನ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಪಾತಕವೇ ಇಲ್ಲ, ಪಾಪವೇ ಇಲ್ಲ, ಅಂಥದ್ದು ಶೆರೆ ಕುಡಿಯೋದಂತ ಹೇಳ್ಯಾರ, ಮಹಾಪಾತಕದಲ್ಲಿ ಹಾಕಿದ್ದಾರೆ. ಅದಕ್ಕೆ ನಾವೆಲ್ಲ ಒಂದಿಷ್ಟು ಮನಸ್ಸು ಮಾಡಿ ನಮ್ಮ ಮಕ್ಕಳು ಕುಡಿಬಾರ್ದು, ನಮ್ಮ ಜನ ಸುತ್ತಮುತ್ತಲಿನವರು ಕುಡಿಬಾರ್ದು. ಹಂಗ ವಾತಾವರಣವನ್ನು ನಿರ್ಮಾಣ ಮಾಡಿ ಬಿಡಬೇಕು. ಅಂಗಡಿಯವರು ತಾವೇ ಮುಚ್ಕೊಂಡು ಹೋಗಿರ್ಬೇಕು. ಹಂಗ ಕೇಳಬಾರ್ದು, ಅವನ ಅಂಗಡಿ ಮುಚ್ಚಕ್ ಹೋಗಬಾರ್ದು, ನಾವು ತಾವೇ ಮುಚ್ಚಿರ್ಬೇಕು. ಒಬ್ಬನು ಹೋಗ್ಬಾರ್ದು. ಹೋಗದಿದ್ರೆ ಅವ್ರ್ಯಾಕಿರ್ತಾರ, ಅಲ್ಲೇ ಕಿತ್ಕೊಂಡು ಹೋಗ್ತಾರ. ಅವ್ರು ಯಾವುದು ಅನಾರೋಗ್ಯಕರವೋ ಅದಕ್ಕೆ ಒಂದಿಷ್ಟು ಪ್ರೋತ್ಸಾಹ ಬರಬೇಕು, ಅದನ್ನು ತೆಗೆದು ಹಾಕೋದಕ್ಕಾಗಿ. ಅಂಥ ವಾತಾವರಣ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಲಿ ಅಂತ ನಾವೆಲ್ಲ ಹಾರೈಸೋಣ. ಅವರು ಬಿಡಿಸ್ಯಾರ, ನಮಗೆ ಆನಂದ ಆಗ್ಯದ. ಇದಕ್ಕಿಂತ ದೊಡ್ಡ ಶರಣ ತತ್ವ ಇನ್ಯಾವುದು?
ಅವ್ರಿಗೆ ಸತ್ಕಾರ ಮಾಡ್ಯಾರ, ಪ್ರಶಸ್ತಿ ಕೊಟ್ಟಾರ, ನಾವು ತಾಳಿ ಹಾಕಿದ್ವಿ, ಚಪ್ಪಾಳಿ ಹಾಕಿದ್ದೇವೆ, ನಮಗ ಆನಂದ. ಹಿಂಗ ಇನ್ನೊಬ್ಬರ ಸಂತೋಷ ಕಂಡು ಅದನ್ನ ನಾವು ಸಂತೋಷ ಪಡ್ತೇವಲ್ಲ, ಇದು ಶರಣ ಜೀವನ. ಇದೆ ಇಂಥ ಶರಣರ ನಾಡು ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಇಂಥ ಸುಂದರ ನಾಡು. ಇಂಥ ಶರಣರು, ಸಂತರು, ಜ್ಞಾನಿಗಳು ಬಾಳಿದಂಥ ಭಾರತ ದೇಶದಲ್ಲಿ ನಾವು ಹುಟ್ಟೇವಿ, ನಾವು ಬದುಕ್ತಾ ಇದ್ದೇವೆ. ಆದ್ದರಿಂದ ನಾವು ತಪ್ಪು ಹೆಜ್ಜೆ ಇಡುವುದು ಬೇಡ, ತಪ್ಪ ಮಾತನಾಡೋದು ಬೇಡ, ತಪ್ಪ ಆಹಾರ ಪಾನೀಯ ಮಾಡೋದು ಬೇಡ ಅನ್ನುವ ಮನಸ್ಸಿನಲ್ಲಿ ಭಾವನೆಯನ್ನು ಇಟ್ಟುಕೊಳ್ಳೋಣ. ಎಲ್ಲರಿಗೂ ತಮಗೆಲ್ಲರಿಗೆ ಅನಂತ. ನಮ್ದು ಹಂಗೆ ಆ ಬ್ಯಾಂಕಿನಾಗ ಅಷ್ಟದ, ಈ ಬ್ಯಾಂಕಿನಾಗ ಅಷ್ಟದ, ಸ್ವಿಸ್ದಾಗದ ಅಥವಾ ಮತ್ತೆ ಯಾವುದೇ ದೇಶ ಅದ ಅನ್ನೋದಷ್ಟೇ ನಮ್ಮ ಹೆಸರಲ್ಲೇ. ನಾವು ಉಣ್ಣೋದು ಎಷ್ಟು, 1-2 ರೊಟ್ಟಿ, ಅದು ಗುಳಿಗೆ ತಗೊಂಡು 2 ರೊಟ್ಟಿ. ಹೌದಲ್ಲ, ತುಪ್ಪ ಪಚನ ಆಗಂಗಿಲ್ಲ, ಡಾಕ್ಟರ್ ಬೇಡ ಅಂತ ಹೇಳ್ಯಾರ. ಸಕ್ರೆ ಅಂತೂ ತಿನ್ನಂಗ ಇಲ್ಲ, ಖಾರ ಮುಟ್ಟಂಗಿಲ್ಲ. ಆದರೂ ಕೋಟ್ಯಾಧೀಶ, ಅಬ್ಜಾಧೀಶ, ಏನ್ ಆನಂದ ಹೇಳಿ. ಏನಿದು ಜೀವನ? ಸ್ವಲ್ಪ ಆದರೂ ಆಲೋಚನೆ ಮಾಡಿದೆ. ವ್ಯಾಘ್ರೇಶ್ವರಿ ಚಾಮುಂಡಿಯ ಪ್ರೀತಳೆ ನಮಸ್ತುತೆ, ಮಂದಾರ್ತಿ ಕ್ಷೇತ್ರ ನಿಲಯೇ ಅಂಬಿಕೆ ನಮಸ್ತುತೆ. ಮಂದಾರ್ತಿಯ ಈಶ್ವರಿ ದುರ್ಗಾ ಪರಮೇಶ್ವರಿ, ನಮಿಪೇಯ ಭಯಂಕರಿ ಭದ್ರೇ ಶಿವಶಂಕರಿ. ಸಾಕಾರದ ಮೂರ್ತಿಯಾದ ದುರ್ಗಾ ನಮಸ್ತುತೆ, ಮಂದಾರ್ತಿ ಕ್ಷೇತ್ರ ನಿಲಯೇ ಅಂಬಿಕೆ ನಮಸ್ತುತೆ. ಮಂದಾರ್ತಿಯ ಈಶ್ವರಿ ದುರ್ಗಾ ಪರಮೇಶ್ವರಿ. ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ. ರೈತನ ಬೆವರು ಎಷ್ಟು ಚಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ರುಚಿಸಲಿ, ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುವುದು ಬಿಡುವುದೇ ಇಲ್ಲ, ನೇಗಿಲ ಕುಲದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಲ 3 ವರ್ಷ ನೇಗಿಲ ಕುಲ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಂತಹ ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದನೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲ್ದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ, ಸಾರೇ ಜಹಾಂ ಸೆ. ಹೋಗಿ ಕೇಳೋಣ. ಅಣ್ಣ ಏನಾಯ್ತು? ಯಾಕೆ ಸುಳ್ಳು ಹೇಳಿದೆ? ಮುಂದೆ ಟ್ರಾಫಿಕ್ ಪೊಲೀಸ್ ಇದ್ದಾರೆ ಅಂತ ಹೇಳಿ. ಫ್ರೀ ಹೆಲ್ಮೆಟ್ ಯಾಕೆ ಕೊಟ್ಟೆ ಹೇಳು? ಅಣ್ಣ ನಾನು ನಿನ್ಗೆ ನಿಜವಾಗ್ಲೂ ಸುಳ್ಳು ಹೇಳಿದೆ. ಹೌದಾ? ಯಾಕೆ ಸುಳ್ಳು ಹೇಳಿದೆ ನಂಗೆ? ಡಾಕ್ಟರ್ ಹೇಳಿದ್ರು ಹೆಲ್ಮೆಟ್ ಇದ್ರೆ ನಮ್ಮ ಅಣ್ಣ ಬದುಕ್ತಿದ್ನಂತೆ. ಆದ್ರೆ ನಮ್ಮ ಅಣ್ಣ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ, ಅದಕ್ಕೆ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗಿ ಸತ್ತೋದ. ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ಪ್ಲೀಸ್ ಹೆಲ್ಮೆಟ್ ಹಾಕೊಂಡು ಹೋಗಿ. ನಿಮ್ಗೋಸ್ಕರ ನಿಮ್ಮ ತಂದೆ ತಾಯಿ ಕಾಯ್ತಿರ್ತಾರೆ ಮನೆಯಲ್ಲಿ. ಸರ್, ಹೆಲ್ಮೆಟ್ ಹಾಕೊಂಡಿದ್ದೀನಲ್ಲ, ಏನಕ್ಕೆ ಹಿಡಿತಿದ್ದೀರಾ? ನನ್ನ ನೋಡ್ಬಿಟ್ಟು ಹೆಲ್ಮೆಟ್ ಹಾಕೋತಾ ಇದ್ದೀರಲ್ಲ, ಯಾವಾಗ್ಲೂ ಹೆಲ್ಮೆಟ್ ಹಾಕೋಬೇಕು ತಾನೆ? ಈಗ ಹಾಕೊಂಡಿದ್ದೀನಲ್ಲ ಸರ್. ಸರಿ ಹೋಗಿ.
ಮೇಲೆ ಕುಂತವನು ಹೆಲ್ಮೆಟ್ ತೆಗಿ ರೀ. ಇರ್ಲಿ, ಹಾಕೊಳ್ರಿ ಹೆಲ್ಮೆಟ್. ಮುಂದೆ ಯಾರು ಪೊಲೀಸ್ ಇಲ್ಲ ಕಣೆ, ತೆಗಿ. ಲಗ್ಗಾಮು ದೇವರ ಕೈಲಿ ನಾವೇನ್ ಮಾಡೋಣ, ಎಲ್ಲಾರು ಮುಖ ಮುಚ್ಕೊಂಡ್ ಡ್ರಾಮ ಆಡೋಣ, ಗೊಂಬೆ ಆಡ್ಸು. ತಿದ್ದಿ ತೀಡಿ ಪದ ಹಿಂಗ ಬರದ ನಿಮ್ ಮುಂದಾಡಿ ಬರಿ, ತಪ್ಪು ತಡಿ ಇದ್ದರ ಮಾಪಿ ಮಾಡಿ ಕ್ಷಮ ಮಾಡರಿ, ಮಾಪಿ ಕ್ಷಮ ಮಾಡರಿ. ನಿಮ್ಮ ಪುಣ್ಯದಿಂದ ಒಂದ ತುತ್ತ ಅನ್ನ ಉಂತೆವರಿ, ಕೈ ಮುಗಿತೇವ ನಮ್ಮ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಆಗರಿ. ಎಲ್ಲರೂ ಹಿಂಗೆ ಮುಷ್ಟಿಯಲ್ಲಿ ಹಿಡಿದು ಬಿಟ್ಟಿದ್ದಾರೆ ಬಿಗಿಯಾಗಿ ಅವರು. ಅದಕ್ಕೆ ಗೊತ್ತಾಯ್ತದೆ ಸುಧಾಕರ ಯಾಕೆ ಹಿಂಗಿದ್ದಾನೆ ಅಂತ. ಅವನ ಅಪ್ಪನ ಪರ್ಮಿಷನ್ ಇಲ್ಲದೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ತೀರಾ ಪ್ರೀತಿಯಾದ್ರು ಮಾಡ್ತೀವಿ, ತೀರಾ ಬಿಗಿಯಾದರೂ ಮಾಡ್ತೀವಿ, ಎರಡೂ ಬೇಡ. ಚೆನ್ನಾಗಿ ಬೆಳೀಲಿ ಮಕ್ಕಳು. ಸಣ್ಣದಿದ್ದಾಗ ಬಹಳ ಪ್ರೆಷರ್ ಹಾಕಬೇಡಿ. 5 ವರ್ಷ ಮಕ್ಕಳಿಗೆ ಬರೀ ಪ್ರೀತಿ ಕೊಡಿ. 5 ವರ್ಷ ಬಹಳ ಮುಖ್ಯ ಮನುಷ್ಯನ ಜೀವನದಲ್ಲಿ. ನಿಮ್ಗೆ ಗೊತ್ತಿಲ್ಲ, ಪುಟ್ಟ ಮಗು ಅಂತೀವಿ ನಾವು. ನಮ್ಮ ಮನುಷ್ಯನ ಬುದ್ಧಿ ಪೂರ್ತಿ ಬೆಳೆಯೋದು, ಬ್ರೈನ್ ಬೆಳೆಯೋದು 5 ವರ್ಷ. ಚಿಂತನೆ ಎಲ್ಲ ಬಂದ್ಬಿಡ್ತದೆ 5 ವರ್ಷಕ್ಕೆ. 5 ವರ್ಷದವರೆಗೂ ಮಕ್ಕಳಿಗೆ ಬರೀ ಒಳ್ಳೇದನ್ನು ತೋರಿಸಿ, ಶುಭವಾದದ್ದನ್ನು ತೋರಿಸಿ, ಸಂತೋಷವಾಗಿರೋದನ್ನು ತೋರಿಸಿ. ನನಗೆ ಗೊತ್ತಿಲ್ಲ ನಿಮ್ಮ ಮಕ್ಕಳು ಹೊಡಿತೀರಿಲ್ಲೋ ಗೊತ್ತಿಲ್ಲ. ಹೊಡಿತಿದ್ರೆ ದಯವಿಟ್ಟು ಹೊಡಿಬೇಡಿ. 5 ವರ್ಷ ತನಕ ಹೊಡಿಲೇಬೇಡಿ ಮಕ್ಕಳನ್ನು. ಯಾಕೆ ಹೊಡಿಬಾರ್ದು ಅಂತ ಒಬ್ರು ಕೇಳಿದ್ರು ನನಗೆ. ನಾನು ಮೇಷ್ಟ್ರಿಗೆ ಹೇಳ್ತೀನಿ ಹೊಡಿಬೇಡಿ ಅಂತ. ಒಬ್ಬರು ಮುದುಕರು ಕೇಳಿಬಿಟ್ರು ನನ್ನ. ಅಲ್ಲ ಸರ್, ಹೊಡಿಲಾರ್ದೆ ಕಲಿಸೋದು ಹೆಂಗೆ ಸರ್? ನಾನು ನಿಮ್ಗೆ ಹೊಡಿಬೇಕೋ ಕಲಿಸ್ಬೇಕೋ? ಕಲಿಸೋದು ಮುಖ್ಯ ತಾನೇ. ಒಂದು ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕುದುರೆ ಬಂಡಿಯಲ್ಲಿ ಹೋಗ್ತೀರಿ. ಕುದುರೆ ಬಂಡಿಯೊಳಗೆ 2 ಭಾಗ ಇದೆ, ಒಂದು ಬಂಡಿ ಒಂದು ಕುದುರೆ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿಗೆ ಹೊಡಿತೀರೋ ಕುದುರೆಗೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕಲ್ವ ಬೇಗ ಹೋಗ್ಬೇಕಂದ್ರೆ. ಅದೇ ರೀತಿ ಮಗು ಕೂತ್ಕೊಂಡಿದೆ, ಓದಲ್ಲ ಅಂತ ಮೊಂಡುತನ ಮಾಡುತ್ತೆ. ಆ ಮಗುವಿನಲ್ಲೂ 2 ಭಾಗ ಇದೆ, ಒಂದು ದೇಹ ಒಂದು ಮನಸ್ಸು ಅಂತ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಕಲ್ಲೇ ಕೂತಿದೆಯಲ್ಲ ಪಾಪದು. ಓದಲ್ಲ ಅನ್ನೋದು ಮನಸ್ಸು. ಅದನ್ನ ಹೊಡೆಯೋದು ಯಾರಿಗೆ ಹೊಡಿತೀರಿ? ದೇಹಕ್ಕೆ ಹೊಡಿತೀರಿ. ಬಂಡಿಗೆ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ. ನಾವು ಮನಸ್ಸಿಗೆ ಹೊಡೆಯೋಕೆ ಗೊತ್ತಿಲ್ಲ ನಮಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ. ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ, ಪ್ರೀತಿಯನ್ನು ತೋರಿಸಿ, ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ, ಜಗತ್ತು ಕೆಟ್ಟಿದೆ ಅಂತ ಹೇಳಬೇಡಿ. 5 ವರ್ಷ ಬಹಳ ಮುಖ್ಯ. ಲಾಲಯೇದ್ ಪಂಚವರ್ಷಾಣಿ. 5 ವರ್ಷ ತುಂಬ ಪ್ರೀತಿ ತೋರಿಸ್ಬೇಕು. ಮುಂದೆ ಶಿಸ್ತಿರಬೇಕು. 5 ವರ್ಷ ಆದಮೇಲೆ ಅದೇ ಮುದ್ದು ಮಾಡಿದರೆ ಪ್ರಯೋಜನ ಇಲ್ಲ. 5ರಿಂದ 16 ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗೆ ಹೊಡಿತಾ ಇರ್ತಾನೆ. ಹಿಂಗೆ ನಿಮ್ಮ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ, ಆದರೆ ಅವನು ಅದೇ ಕಾಲಕ್ಕೆ ಒಳಗಡೆ ಅದೇ ಜಾಗದಲ್ಲಿ ಕೈ ಇಟ್ಟಿರ್ತಾನೆ. ಒಳಗಿನ ಕೈ ಇಡದೆ ಹೋದರೆ ತಟ್ಟಿದ್ರೆ ಮುರಿದು ಹೋಗುತ್ತೆ, ಬರೀ ಒಳಗಿನ ಕೈ ಇಟ್ಟರೆ ಆಕಾರ ತಪ್ಪು ಹೋಗುತ್ತೆ. ಒಳಗಿನ ಕೈ ಪ್ರೀತಿ, ಮ್ಯಾಲಿನ ಶಿಸ್ತು. ಮುಂದೆ 10 ವರ್ಷ ಅದೇ ರೀತಿ ಶಿಸ್ತಿಂದ ಬೆಳೆಸಿ 16 ವರ್ಷ ಆದ್ಮೇಲೆ ಮಗುನ ಸ್ನೇಹಿತರಂಗೆ ನೋಡ್ಕೊಳ್ಳಿ. ತುಂಬ ಚೆನ್ನಾಗಿ ಬರ್ತಾರೆ ಮಕ್ಕಳು. ಈ ನಾ ಶಿಕ್ಷಣ ಅಂತ ಹೇಳಿದ್ನೆಲ್ಲ ನಾವು ಕೊಡಬೇಕಾದದ್ದು 3 ಮುಖ್ಯ ವಿಷಯ ಕೊಡಬೇಕಾದದ್ದು ಮಕ್ಕಳಿಗೆ. ಆ ಮಗುಗೆ ತನ್ನಲ್ಲಿ ಆತ್ಮವಿಶ್ವಾಸ ಬರಬೇಕು. ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ಇಟ್. ಇದು ಆಗದೆ ಹೋದ್ರೆ ನಷ್ಟ ಇಲ್ಲ. ನಾವು ತುಂಬ ಪ್ರೆಷರ್ ಹಾಕಿದಾಗ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೆದರಿಕೆ ಆಗತ್ತೆ ಅಂದರೆ ಟೆನ್ಷನ್ನು. ಈಗ ಗ್ರೇಡ್ 6, 7, 8 ಚಿಲ್ಡ್ರನ್ ಆರ್ ಗೋಯಿಂಗ್ ಥ್ರೂ ಡಿಪ್ರೆಷನ್. ವಿಚಿತ್ರ ಕೇಸ್ ಸ್ಟಡಿ ಅದನ್ನು ನಿಮ್ಯಾನ್ಸ್ಗೋಗಿ ಸ್ಟಡಿ ಮಾಡಿದರೆ 6, 7, 8ನೇ ಕ್ಲಾಸಿನ ಮಕ್ಕಳಿಗೆ ಖಿನ್ನತೆ ಆಗ್ತಾ ಇದೆ. ಕಾರಣ ಇದೆಯಾ? ಅಷ್ಟು ಪ್ರೆಷರ್ ಹಾಕಬೇಡಿ, ಕಾರಣ ಇಲ್ಲ. ಅದು 6, 7, 8 ಚೆನ್ನಾಗಿ ಓದಲಿ ಹುಡುಗರು. ನಾವು ಈಗಲೇ ತುಂಬ ಓಡಿಸ್ಬಿಟ್ರೆ LKGಯಿಂದಾನೆ ನಾನು ನೋಡಿದ್ದೀನಿ ಕೆಲವು ಪೇರೆಂಟ್ಸ್ ಬಂದು ಜಗಳಾಡ್ತಾರೆ. A ಸೆಕ್ಷನಲ್ಲಿ P ವರ್ಗೆ ಬಂದಿದ್ದಾರೆ, ಇನ್ನು ನೀವು Kದಲ್ಲಿದ್ದೀರಿ. ಏನು ನೊಬೆಲ್ ಪ್ರೈಸ್ ಬರ್ತದೆ ಕೆ ಹೋದರೆ? ಏನೂ ಇಲ್ಲ, ಕಲೀಲಿ. ಇರೋದೇ 26 ಅಕ್ಷರ ಕಲಿತಾರೆ ಅವರು. ಆದರೆ ನಾವು ಪ್ರೆಷರ್ ಹಾಕಿ ಓದಲಿ ಅಂತೀವಲ್ಲ, ಈ ಓಡಿಸ್ಬಿಟ್ರೆ ನಿಜವಾಗ್ಲೂ ಅವನು ಓಡಬೇಕಾದ ಕಾಲದಲ್ಲಿ ಕುಸಿದು ಕೊಡ್ತಾನೆ ಅವನು. ದ ಮೊಮೆಂಟ್ ವೆನ್ ಯು ಹ್ಯಾವ್ ಟು ಶೋ ಹಿಸ್ ಪರ್ಫಾರ್ಮೆನ್ಸ್ ಯು ವಿಲ್ ನಾಟ್ ಪರ್ಫಾರ್ಮ್. ಮತ್ತು ಇನ್ನೊಂದು ಮಾತು ಮುಖ್ಯ ಹೇಳಬೇಕು ನಾನು. ಮಕ್ಕಳಿಗೆ ಹಿಂಗಾಗು ಅಂತೆಲ್ಲ ಹೇಳ್ತೀವಲ್ಲ ನಾವು, ಹೇಳಿದರೆ ಪ್ರಯೋಜನ ಇಲ್ಲ ಸ್ನೇಹಿತರೆ. ನಾವು ಮಾಡಿ ತೋರಿಸ್ಬೇಕಾಗ್ತದೆ. ಮೌಲ್ಯಗಳನ್ನು ಹೇಳಿ ತೋರ್ಸೋಕ್ಕಾಗಲ್ಲ, ನಡೆದೇ ತೋರಿಸ್ಬೇಕು. ಒಂದು ಸಣ್ಣದೊಂದು ಪ್ರಯೋಗ ಮಾಡೋಣ, ನೀವೆಲ್ಲ ಒಪ್ಕೊಂಡ್ರೆ ಆಗ್ಬೋದಾ? ಕೇಳಿಸುತ್ತಾ? ಕೊನೆವರೆಗೆ ಕೇಳಿಸುತ್ತಾ? ನೀವು ಕಾಣಿಸ್ತಾ ಇಲ್ಲ ನನಗೆ. ಎಷ್ಟು ಕೇಳಿಸುತ್ತಾ? ಗುಡ್. ಎಲ್ಲರೂ ಬಲಗೈ ಖಾಲಿ ಇಟ್ಕೊಳ್ಳಿ. ಬಲಗೈಯಲ್ಲಿ ಪೆನ್ನು, ಪೆನ್ಸಿಲ್ಲು, ಮೊಬೈಲು, ವಸ್ತ್ರ ಬೇಡ. ಬಲಗೈ ಮಾತ್ರ ಖಾಲಿ ಇಟ್ಕೊಳ್ಳಿ. ನಾನು ಹೇಳಿದ ಹಾಗೆ ಮಾಡಬೇಕು. ಗೊತ್ತಾಯ್ತಲ್ಲ? ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ. ಎಲ್ಲರೂ ಬಲಗೈ ಮೇಲೆ ಕೆತ್ತಿ. ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ ನಿಧಾನಕ್ಕೆ ಕೈ ಮುಂದೆ ತಗೊಂಡು ಬನ್ನಿ.
ಈಗ ನಿಮ್ಮ ತೋರ ಬೆರಳನ್ನು ಮಾತ್ರ ಚಾಚಿ, ಓನ್ಲಿ 4 ಫಿಂಗರ್, ತೋರ ಬೆರಳನ್ನು ಮಾತ್ರ ಚಾಚಿ. ಈಗ ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಬಿಡಿ. ಎಲ್ಲಿಟ್ಟಿರು ನೋಡ್ಕೊಂಬಿಡಿ. ನಾ ಕೆನ್ನೆ ಅಂತ ಹೇಳಿದ್ದೆ. ನಾ ಇಲ್ಲಿ ಮೇಲೆ ಇರೋದ್ರಿಂದ ನಿಮ್ಮ ಕಡೆ ಮುಖ ಮಾಡಿರೋದ್ರಿಂದ 3 ಥರದ ರಿಯಾಕ್ಷನ್ ಕಾಣಿಸ್ತಪ್ಪ ನನಗೆ. ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡ್ರು, ತಲೆ ಕೆಡಿಸ್ಕೊಳ್ಳೇ ಇಲ್ಲ ಅವರು. ಇನ್ನು ಕೆಲವ್ರು ಅಂದರು, ಎಲ್ಲ ಇವನ್ನ ಕೆನ್ನೆ ಅಂತಾನೆ ಇಲ್ಲಿ ಇಟ್ಕೋತಾನೆ ಇವನು, ಹಿಂಗೆ ಮಾಡಿ ಮತ್ತು ಅವನೇ ಇಟ್ಕೊಂಡ್ರು ಸರಿ ಇರಬೇಕು ಅಂತ ಇಟ್ಕೊಂಡ್ರು. 3ನೇದ್ರ ಬುದ್ಧಿವಂತರು ಇಟ್ಕೊಂಡು ನಿಧಾನಕ್ಕೆ ಸರಿಸಿದ್ರು ಇಲ್ವಾ? ಯಾಕೆ ಹಿಂಗಾಯ್ತು ಹೇಳಿ? ಇದು 30 ಸೆಕೆಂಡಲ್ಲಿ ಆದದ್ದು. ನಾನು ನಿಮಗೆ 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ. ಆದರೆ ಬಹಳಷ್ಟು ಜನ ನಾ ಮಾಡಿದ ಹಾಗೆ ಮಾಡಿದ್ರಿ. ಪ್ಲೀಸ್ ತಿಳ್ಕೊಳ್ಳಿ, ನಿಮ್ಮ ಮಕ್ಕಳಾಗಲಿ ವಿದ್ಯಾರ್ಥಿಗಳಾಗಲಿ ನೀವು ಹೇಳಿದಂಗೆ ಮಾಡ್ತಾರೆ ಅಂತ ಇಟ್ಕೋಬೇಡಿ. ನೀವು ಮಾಡಿದಂಗೆ ಮಾಡ್ತಾರೆ, ಹೇಳಿದಂಗೆ ಮಾಡಲ್ಲ ಮಕ್ಕಳು. ಅಪ್ಪ ಬರ್ತಾರೆ, ಮಗನಿಗೆ ಹೇಳ್ತಾರೆ, ಮಗನೇ ಸುಳ್ಳು ಹೇಳಬಾರ್ದು ಅಂತಾರೆ. ಹ್ಞೂ ಅಪ್ಪ ಅಂತಾನು. ಅಪ್ಪ ಟಿ ವಿ ನೋಡ್ತಿರ್ತಾರೆ, ಮೊಬೈಲ್ ಫೋನ್ ಸಪ್ಪಳಾಗ್ತದೆ, ತಗೊಳ್ಳೋ ಮನಸ್ಸಿಲ್ಲ ಅಪ್ಪನಿಗೆ. ಹೆಂಡತಿ ಹೇಳ್ತಾ ಇಲ್ಲ ಅಂತ ಹೇಳ್ಬಿಡು. ಹುಡುಗ ಅಪ್ಪನ ಮುಖ ನೋಡಿದ. ಈಗ ಅಪ್ಪ ಹೇಳಿದ್ದೇನು? ಸುಳ್ಳು ಹೇಳಬೇಡ ಅಂತ ಹೇಳಿದರು. ಈಗ ಅಷ್ಟೇ ಅಲ್ಲ, ನಮ್ಮ ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾರೆ. ಇದೇ ಥರ ಒಂದು 4-5 ಸಲ ಆದ್ರೆ ಹುಡುಗನಿಗೆ ಏನು ಅನಿಸುತ್ತೆ ಅಂದರೆ, ಫೋನಲ್ಲಿ ಸುಳ್ಳು ಹೇಳಿದ್ರೆ ಏನು ತಪ್ಪಿಲ್ಲ ಅಂತ. ಅವನು SSLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಒಂದು ಮೊಬೈಲ್ ಕೊಡಿಸ್ತೀರಿ, ಅವ್ನು ಕ್ಲಾಸ್ ತಪ್ಪಿಸಿ ಬೇರೆ ಎಲ್ಲೋ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಮಗನ ಎಲ್ಲಿದ್ದೀಯೋ ಅಂತ ಕೇಳ್ತಾರೆ. ಅವ್ನು ಫೋನ್ ಮುಚ್ಚಿಬಿಟ್ಟು ಹೇಳ್ತಾನೆ, ಅಪ್ಪ ಸ್ಪೆಷಲ್ ಕ್ಲಾಸ್ ನಡೀತಾ ಇದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಸುಳ್ಳು ಹೇಳೋಕೆ ಕಲಿಸಿದವ್ರು ಯಾರು? ನಾವೇ ತಾನೆ. ಅದಕ್ಕೆ ಹೇಳ್ತಾರೆ ಇಂಗ್ಲೀಷಲ್ಲಿ ಭಾಳ ಚೆನ್ನಾಗಿದೆ ಮಾತು, ಡೋಂಟ್ ಆಸ್ಕ್ ಯುವರ್ ಸನ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ಇಫ್ ಯು ವಾಂಟ್ ಯುವರ್ ಚಿಲ್ಡ್ರನ್ ಟು ಬಿ ಆನೆಸ್ಟ್, ವಿ ಹ್ಯಾವ್ ಟು ಬಿ ಆನೆಸ್ಟ್. ಇಫ್ ಯುವರ್ ಚಿಲ್ಡ್ರನ್ ಹ್ಯಾವ್ ಟು ಬಿ ಟ್ರೂತ್ಫುಲ್, ಯು ಶುಡ್ ಬಿ ಟ್ರೂತ್ಫುಲ್. ಅದಾಗದವ್ರು ಆಗೋದಿಲ್ಲ. ಇಫ್ ಯು ವಾಂಟ್ ಟು ಪ್ರೊಡ್ಯೂಸ್ ಎ ಗುಡ್ ಚೈಲ್ಡ್, ಎ ಗುಡ್ ಲೀಡರ್ ಟುಮಾರೋ, ಐ ಹ್ಯಾವ್ ನೋ ಆಪ್ಷನ್ ಬಟ್ ಟು ಬಿಹೇವ್ ವೆಲ್. ನಾನೇ ಸರಿ ಮಾಡ್ಕೋಬೇಕು. ಆಗ ಮನೆಯಲ್ಲಿ ಸಂಸ್ಕೃತಿ ಬರ್ತದೆ, ಇಲ್ಲಿ ಶಿಕ್ಷಣ ಆಗ್ತದೆ, ಎರಡೂ ಸೇರಿದಾಗ ಆಗ್ತದೆ. ನಮ್ಮಲ್ಲಿ 3 ಪದಗಳಿದ್ದಾವೆ ಸ್ನೇಹಿತರೆ, ಅದು ಹೇಳಿ ಮುಗಿಸ್ಬಿಡ್ತೇನೆ. ಸಂಸ್ಕೃತದಲ್ಲಿ, ಕನ್ನಡದಲ್ಲಿ 3 ಪದಗಳಿದ್ದಾವೆ. ಒಂದು ಪ್ರಕೃತಿ, 2ನೇದ್ದು ಸಂಸ್ಕೃತಿ, 3ನೇದ್ದು ವಿಕೃತಿ ಅಂತ 3 ಪದ. ಪ್ರಕೃತಿ ಅಂದ್ರೇನು? ನಿಸರ್ಗ. ಅಲ್ಲೊಂದು ಕಲ್ಲು ಬಂಡೆ ಬಿದ್ದಿದೆ, ಶತಮಾನಗಳಿಂದ ಬಿದ್ದಿದೆ ಕಲ್ಲದು, ಎಷ್ಟೋ ಕೋಟಿ ಲಕ್ಷ ವರ್ಷ ಆಯ್ತು ಅಲ್ಲೇ ಬಿದ್ದಿದೆ ಕಲ್ಲದು. ಒಂದು ದಿವಸ ಯಾವನೋ ಶಿಲ್ಪಿ ಬರ್ತಾನೆ, ಎಷ್ಟು ಒಳ್ಳೆ ಕಲ್ಲಲ್ಲ ಇದು, ಹಾಗೆ ಬಿದ್ದಿದೆ, ಒಂದು ವಿಗ್ರಹ ಮಾಡ್ಬೋದು ಅಂತಾನೆ. ಅವನಿಗೆ ಶಿಲ್ಪಜ್ಞಾನ ಇದೆ, ಪರಿಶ್ರಮ ಹಾಕೋಕೆ ಮನಸ್ಸಿದೆ. 2 ವರ್ಷ ಕೂತ್ಕೊಂಡು ಆ ಕಲ್ಲು ಬಂಡೆಯನ್ನು ಕೆತ್ತಿ 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 ಒಂದು ಅದ್ಭುತವಾದ ಸುಂದರವಾದ ವಿಗ್ರಹ ಮಾಡಿಡ್ತಾನೆ. ಆ ವಿಗ್ರಹಕ್ಕೆ ಸಂಸ್ಕೃತಿ ಅಂತೀವಿ. ದಯವಿಟ್ಟು ನೋಡಿ, ಕಲ್ಲು ಪ್ರಕೃತಿ, ವಿಗ್ರಹ ಸಂಸ್ಕೃತಿ. ಅಕ್ಕಿ ಪ್ರಕೃತಿ, ಅದು ನಿಸರ್ಗ ಕೊಡುವಂಥದ್ದು. ಆದರೆ ಅನ್ನ ಸಂಸ್ಕೃತಿ. ಹತ್ತಿ ಪ್ರಕೃತಿ, ಬಟ್ಟೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದೆ, ಅದು ಪ್ರಕೃತಿ, ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಗಂಟ್ಲಿದೆ, ಅದು ಪ್ರಕೃತಿ, ಸಂಗೀತ ಸಂಸ್ಕೃತಿ. ದಯವಿಟ್ಟು ತಿಳ್ಕೊಳ್ಳಿ, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗೋದಿಲ್ಲ. ಆ ಪ್ರಕೃತಿ ಮೇಲೆ ಜ್ಞಾನ ಇದ್ದವರು ಪರಿಶ್ರಮ ಹಾಕಿದಾಗ ಮಾತ್ರ ಆ ಪ್ರಕೃತಿ ಇದ್ದದ್ದು ಸಂಸ್ಕೃತಿ ಆಗ್ತದೆ. ಒಂದು ವಿಗ್ರಹ ಆಗಬಹುದಿದ್ದ ಕಲ್ಲು ಯಾರೋ ಒಡೆದು ಚೂರು ಮಾಡಿ ಹಾಳು ಮಾಡಿಬಿಟ್ರೆ ಸಂಸ್ಕೃತಿ ಆಗದೆ ಹೋದಾಗ ಅದನ್ನು ವಿಕೃತಿ ಅಂತ ಕರೀತೇನೆ. ಇದನ್ನು ಮನುಷ್ಯ ಜೀವನಕ್ಕೆ ಹೋಲಿಸ್ಬಿಡಿ. ಆಗ ತಾನೇ ಹುಟ್ಟಿದಂಥ ಮಗು ಇದೆಯಲ್ಲ, ಏನು ಪಾಪ ಅಳೋದು ಬಿಟ್ಟರೆ ಏನೂ ಬರಲ್ಲ ಪಾಪ, ಅದಕ್ಕೆ ಪ್ರಕೃತಿ ಅದು. ಆಗ ತಾನೇ ಹುಟ್ಟಿದ ಮಗು ಪ್ರಕೃತಿ ಇದೆಯಲ್ಲ, ತಾಯಿಯಿಂದ ಕಲ್ಕೊಳ್ಳುತ್ತೆ, ತಂದೆಯಿಂದ, ಮನೆಯವರಿಂದ, ಸ್ಕೂಲು, ಕಾಲೇಜು, ಯೂನಿವರ್ಸಿಟಿ, ಸಮಾಜ ಕಲ್ಕೊಂಡು 25-30 ವರ್ಷ ಆಗೋ ಹೊತ್ತಿಗೆ ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅಂತ ಆಗ್ತದೆ. ಯಾವ ಸಂಸ್ಕಾರಗಳಿಂದ ಪ್ರಕೃತಿಯಾಗಿದ್ದಂಥ ಮಗು ಸುಸಂಸ್ಕೃತ ಆಯಿತೋ ಆ ಸಂಸ್ಕಾರಗಳ ಹೆಸರು ಶಿಕ್ಷಣ. ಶಿಕ್ಷಣ ಅಂದ್ರೆ ಸರ್ಟಿಫಿಕೇಟ್ ಅಲ್ಲ, ಮಾರ್ಕ್ಸ್ ಕಾರ್ಡ್ ಅಲ್ಲ. ಯಾರಿಗೆ ಸಂಸ್ಕಾರ ಸಿಕ್ಕಿದೆಯೋ ಅವರು ಶಿಕ್ಷಣ ಪಡ್ಕೊಂಡ ಹಾಗೆ. ಬರೀ ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ಶಿಕ್ಷಣ ಬಂತು ಅಂತಲ್ಲ. ನನ್ನ ಜೊತೆಗೆ ಒಬ್ಬ ಹುಡುಗ PhD ಮಾಡಿದ, ಅಮೇರಿಕಕ್ಕೆ ಹೋಗ್ಬೇಕು ಇನ್ನೊಂದು PhDಗೆ ಅಂತ ಪ್ರಯತ್ನ ಮಾಡಿದ. ಅವ್ರ ತಂದೆ ಬೆಳಗಾವಿ ಹತ್ರ ಸಣ್ಣ ಹಳ್ಳಿ, ಪ್ರೈಮರಿ ಸ್ಕೂಲ್ ಟೀಚರು. ಈಗಿನಷ್ಟು ಸುಲಭ ಆಗಿರಲಿಲ್ಲ ಅಮೇರಿಕಕ್ಕೆ ಕಳಿಸೋದು. ಪಾಪ ಹೊಲ ಎಲ್ಲ ಮಾರಿ ಮಗನ ಕಳಿಸಿದ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ
ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಮರುಕ್ಷಣ ಅಂತ ಆಂಜನೇಯ ಅನಿರ್ವೇದ ಅಂತ ಅಂದರೆ ನಾನು ನಿರಾಶೆ ತಗೋಬಾರ್ದು, ಹುಡುಕ್ಬೇಕಿನ್ನು. ನಿರಾಶೆ ಎಷ್ಟು ಚಂದ ಮಾತು. ನಿರಾಶೆ ಸಾಧಕನಿಗೆ ಒಪ್ಪತಕ್ಕ ಮಾತಲ್ಲ. ಸಾಧಕನಾದ ನಿರಾಶೆ ಪಡಬಾರ್ದು. ತೊಂದರೆ ಆಗ್ಬೋದು, ಕಷ್ಟ ಆಗ್ಬೋದು, ಕೆಲಸ ಆಗ್ಲಿಕ್ಕಿಲ್ಲ, ನಿರಾಶೆ ಮಾಡ್ಕೋಬಾರ್ದು. ಹಾಗೆ ಹೇಳಿದವನು ಏನು ಮಾಡ್ತಾನೆ, ಇನ್ನೊಂದು ಜಾಗ ರಾವಣನ ಅರಮನೆಗೆ ಹೋಗ್ತಾನೆ. ಒಳಗಡೆ ಹೋಗಿ ಎಷ್ಟೋ ಜನ ಸ್ತ್ರೀಯರಿರ್ತಾರೆ, ನೋಡ್ತಾನೆ. ಅಲ್ಲಿ ಮಂಡೋದರಿ ಮಲ್ಕೊಂಡಿರ್ತಾಳೆ, ಈಗಿನೇ ಇರಬೇಕು ಅಂತಾನೆ. ಛೇ ಅಲ್ಲ, ಈಗ ಆರಾಮ್ ನಿದ್ದೆ ಮಾಡ್ತಾಳೆ ರಾಮನ್ ಬಿಟ್ಟಾಕೆ ಅಂತ ಹೊರಗೆ ಬರ್ತಾನೆ. ಮತ್ತೆ ನಿರಾಶೆ, ನಾನು ಏನು ಸನ್ಯಾಸ ಆಗಿಬಿಡ್ಬೇಕು, ಇಲ್ಲೇ ಲಂಕೆಯಲ್ಲಿ ಇದ್ಬಿಡ್ಬೇಕು, ವಾಪಸ್ ಹೋಗ್ಬಾರ್ದು ಅನ್ಕೋತಾನೆ. ಮತ್ತೆ ಚೂರು ಮಾಡ್ತಾನೆ, ಇನ್ನೇನಾದ್ರೂ ಜಾಗ ಉಳಿದಿದೆಯಾ ಅಂತ. ಅಲ್ಲಿಗೆ ಹೋಗ್ತಾನೆ. ಅಶೋಕವನಕ್ಕೆ ಹೋಗಿ ಸೀತೆಯನ್ನು ನೋಡಿ ಮೇಲೆ ಕೂತು ಕಾಯ್ತಾನೆ. ತನ್ನ ಅವಕಾಶವನ್ನು ಕಾಯ್ದು ಎಷ್ಟು ಬುದ್ಧಿವಂತಿಕೆ ಒಂದು. ನಿಧಾನಕ್ಕೆ ರಾಮನನ್ನು ವರ್ಣನೆ ಮಾಡಿ ಕೆಳಗೆ ಬಂದು ಸೀತೆ ಹತ್ರ ಮಾತಾಡಿ ಆಕೆಗೆ ತನ್ನ ರಾಮನಿಂದ ತಂದಂಥ ಉಂಗುರವನ್ನು ಕೊಟ್ಟು ಆಕೆ ಕೊಟ್ಟಂಥ ಚೂಡಾಮಣಿನ ತಗೊಂಡು ವಾಪಸ್ ಬರ್ತಾನೆ. ದಯವಿಟ್ಟು ಗಮನಿಸಿ, ಯಾಕೆ ಆಂಜನೇಯ ದೊಡ್ಡವನಾಗ್ತಾನೆ ನಮಗೆ ಅಂತಂದರೆ ಆತನ ಬುದ್ಧಿವಂತಿಕೆ ಒಂದು, ಸಮಯ ಪ್ರಜ್ಞೆ. ಅವನು ಹೇಳ್ತಾನೆ ಸೀತೆಗೆ, ಬಂದ್ಬಿಡು ಸೀತೆ, ಕರ್ಕೊಂಡು ಹೋಗ್ಬಿಡ್ತೀನಿ ಅಮ್ಮ, ನಿನ್ನ ಹೆಗಲ ಮೇಲೆ ಕೂತ್ಕೊಂಡ್ಬಿಡು, ಹೇಗೆ ಬಂದು ನಾನು ಕರ್ಕೊಂಡು ಹೋಗ್ಬಿಡ್ತೀನಿ, ಸಾಯಂಕಾಲ ಹೊತ್ತಿಗೆ ರಾಮನ ಸೇರ್ಕೊಂಡ್ಬಿಡ್ತೀಯ ನೀನು ಅಂತ. ಅವನು ಹೇಳ್ತಾನೆ, ಹಂಗಲ್ಲ, ನನ್ನ ರಾಮ. ಸೀತೆ ಹೇಳ್ತಾಳೆ, ರಾಮ ಹೀಗೆ ಯಾರ್ದೋ ಬೆನ್ನ ಮೇಲೆ ಕೂಡ್ಸ್ಕೊಂಡು ಹೋಗೋದನ್ನ ಇಷ್ಟಪಡಲ್ಲ. ಅವನು ಬಂದು ರಾವಣನ್ನು ಕೊಂದು ನಾನು ಬಿಡಿಸ್ಕೊಂಡು ಹೋಗಲಿ ಅಂತ. ಆದ್ದರಿಂದ ಆಂಜನೇಯನ ಪಾತ್ರ ಎಷ್ಟು ದೊಡ್ಡದು ಅಂತ ಒಂದೇ ಒಂದು ಸಮರಿ ಹೇಳಬೇಕು. ಯುದ್ಧ ಮುಗಿದ ಮೇಲೆ ಅಯೋಧ್ಯೆಗೆ ಬರ್ತಾರೆ. ಇದು ಬಹುದೊಡ್ಡ ಮಾತು ಆಂಜನೇಯನ ಬಗ್ಗೆ ಹೇಳಬೇಕಾದದ್ದು. ಅಯೋಧ್ಯೆಗೆ ಬಂದಾಗ ಸೀತೆ ತನ್ನ ಕಡೆ ಇರುವಂಥ ರತ್ನಾಭರಣಗಳನ್ನು ಯುದ್ಧದಲ್ಲಿ ಯಾರ್ಯಾರು ಸಹಾಯ ಮಾಡಿದ್ರು ಎಲ್ಲರೂ ಕೊಡ್ತಾಳೆ. ಆಗ ರಾಮ ಎದ್ದು ತಾನು ಹಾಕ್ಕೊಂಡಂಥ ಅತ್ಯಂತ ವಿಶೇಷವಾದ ಮಣಿಹಾರವನ್ನು ಸೀತೆಗೆ ಹಾಕ್ತಾನೆ. ಸೀತೆ ತನ್ನ ಕಾಣಿಕೆ ಅದು ಸೀತೆಗೆ. ಸೀತೆ ಎಲ್ರಿಗೂ ಹಂಚಿಬಿಡ್ತಾಳೆ ಬೇರೆ ಬೇರೆ. ಕೊನೆಗೆ ಆಂಜನೇಯನ ನೋಡ್ತಾಳೆ, ಏನು ಕೊಡಲಿ ಆಂಜನೇಯನಿಗೆ ಅಂತ ಕೇಳ್ತಾಳೆ. ರಾಮ ಹೇಳ್ತಾನೆ, ನೋಡು, ಆಂಜನೇಯನಿಗೆ ಏನು ಕೊಡಬೇಕು ಅಂತ ನಾನು ತೀರ್ಮಾನ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ನಿನಗೇನು ಅನಿಸುತ್ತೋ ಕೊಟ್ಬಿಡು ಅಂತ, ನಿನಗೇನು ಕೊಡಬೇಕೋ ಕೊಡು ಅಂತ. ಇದು ಅದ್ಭುತ ಮಾತ್ರಿ. ರಾಮ ತನ್ನ ಪ್ರೇಮದ ದ್ಯೋತಕವಾದದ್ದ ಪಣಿಯನ್ನು ಸೀತೆಗೆ ಕೊಟ್ಟಿರ್ತಾನೆ. ಸೀತೆ ಏನು ಮಾಡ್ತಾಳೆ ಗೊತ್ತಾ, ರಾಮನ ಕಡೆ ನೋಡಿಬಿಟ್ಟು ತಾನು ಹಾಕ್ಕೊಂಡಂಥ ಮಣಿ, ರಾಮ ಕೊಟ್ಟಂಥ ಮಣಿಯನ್ನು ಎತ್ತಿ ಆಂಜನೇಯನಿಗೆ ಹಾಕಿಬಿಡ್ತಾಳೆ, ಅವನು ಕೊಟ್ಬಿಡ್ತಾಳೆ. ಇದು 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 ಅದರ ಸೀತೆ ಎಷ್ಟು ಮಹತ್ವ ಕೊಟ್ಲು ಅವನಿಗೆ ಅಂತ. ರಾಮ ಕೊನೆಗೊಂದು ಮಾತು ಹೇಳ್ತಾನೆ, ಆಂಜನೇಯನಿಗೆ ಏನು ಕೊಡಬೇಕಪ್ಪ, ನಾವು ಏನು ಕೊಡಬೇಕು ಅಂತ ಹೇಳಿದಾಗ ಎದ್ದು ನಿಂತ್ಕೊಂಡು ನಾನು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ, ನಾನು ನಿನಗೆ ಕೊಟ್ಟಿದ್ದೀನಿ ಅಂತ. ಇದಕ್ಕಿಂತ ದೊಡ್ಡ ಕಾಣಿಕೆ ಯಾವ ಸೇವಕರಿಗೂ ಸಿಕ್ಕಿಲ್ಲ. ನಮ್ಮ ಗುಂಡಪ್ಪನವರಿಗೆ ಹನುಮಂತನ ಮೇಲೆ ಬಹಳ ಪ್ರೀತಿ. ಘನತತ್ವ ಒಂದಕ್ಕೆ ದಿನರಾತ್ರಿ ಮನಸೋತು, ನೆನೆಯದು ಇನ್ನೊಂದನು ಎಲ್ಲವನ್ನು ನೀಡುತ್ತಾ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ ಅಂತ ಅವ್ರ ಮಾತು ಹೇಳೋರು. ರಾಮ ತನ್ನ ದೈವ, ತನ್ನ ಗುರು, ತನ್ನ ದೇವರು ಅಂತೆಲ್ಲ ಒಪ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಎಷ್ಟು ಸಿನ್ಸಿಯರಾಗಿ ಕೆಲಸ ಮಾಡಿದ, ಎಷ್ಟು ಪ್ರಾಮಾಣಿಕವಾಗಿ ಆಂಜನೇಯ ಕೆಲಸ ಮಾಡಿದ ರಾಮನಿಗೆ ಅಂತಂದರೆ, ರಾಮದಾಸ ಅಂತ ಒಪ್ಕೊಂಡಿದ್ದಾನೆ. ಅದೇ ದೊಡ್ಡವನಾದ ಹನುಮಪ್ಪ ಅಂತ ನಮ್ಮ ಗುಂಡಪ್ಪನವ್ರು ಹೇಳಬೇಕು. ಭಾರತದ ಪ್ರತಿಯೊಂದು ಹಳ್ಳಿಯಲ್ಲಿ ಹನುಮಂತನ ದೇವಸ್ಥಾನ ಇದ್ದಾವೆ, ರಾಮನ ದೇವಸ್ಥಾನ ಇಲ್ಲ. ರಾಮನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರಬೇಕು, ಬೇರೆ ಹಾದಿ ಇಲ್ಲ. ಅದು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ಅದು ರಾಮನ ಪರಿವಾರ. ಅದು ರಾಮನ ದೇವಸ್ಥಾನದಲ್ಲಿ ಆಂಜನೇಯ ಇದ್ದೇ ಇದ್ದಾನೆ, ಆದರೆ ಆಂಜನೇಯನ ದೇವಸ್ಥಾನದಲ್ಲಿ ರಾಮ ಇಲ್ಲ. ಅದಕ್ಕೆ ಅವ್ರು ಹೇಳೋರು, ತನ್ನ ದಾಸತ್ವದಿಂದ ಎಷ್ಟು ದೊಡ್ಡವನಾದ ಅಂದರೆ ರಾಮನಿಗಿಂತ ಹೆಚ್ಚು ಪ್ರಸಿದ್ಧ ಆಗಿಬಿಟ್ಟ ಆಂಜನೇಯ ಅಂತ. ದಾಸತ್ವಕ್ಕೆ, ತಾನು ತೆತ್ತುಕೊಂಡಂಥ ತತ್ವಕ್ಕೆ ಒಪ್ಪಿಸಿಕೊಳ್ಳುವಂಥ ಕೆಲಸ ಆಂಜನೇಯನ ಹಾಗೆ ಆದದ್ದು ಪ್ರಪಂಚದಲ್ಲಿ ಯಾರ್ದೂ ಆಗಲಿಲ್ಲ. ಅದಕ್ಕೆ ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳ್ತಾರೆ. ಗಾಳಿಗಿಂತ ವೇಗವಾಗನು. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂತ ಮುಖ್ಯಂ ಶ್ರೀರಾಮದೂತಂ ಮನಸಾ ಸ್ಮರಾಮಿ ಅಂತ. ಎಲ್ಲವನ್ನೂ ಮಾಡುವಂಥ ಜ್ಞಾನ, ತಿಳುವಳಿಕೆ, ಸಮಯ ಪ್ರಜ್ಞೆ, ಅದು ಎಲ್ಲಕ್ಕಿಂತ ಹೆಚ್ಚಾಗಿ ವಿನಯ, ದಾಸ್ಯ, ಇದನ್ನು ತೋರಿಸಿದಂಥ ಆಂಜನೇಯ ನಮ್ಮೆಲ್ಲರಿಗೂ ಒಂದು ದೊಡ್ಡ ಆದರ್ಶ ಅಂತ ಅನ್ಕೋಬೇಕು.
ಬಳಿಗೊಯ್ಯುವ ಕೃಪೆಯೋ ಚಾರಕನ ಸದೆ ಬಡಿವ ಸಂಭ್ರಮದ ನೆಪವೋ ರಾಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ರಾಮನ ಅವತಾರ ರಘುಕುಲ ಸೋಮನ ಅವತಾರ ನಿರುಪಮ ಸುಂದರ ಜೀವನ ಸಾರ ಹರಿವುದು ಭೂಮಿಯ ಭಾರ ರಾಮನ ಅವತಾರ ದಾಸರತೆಯ ದಿವ್ಯಾತ್ಮವ ತಳೆವಾ ಕೌಶಲ್ಯ ಬಸಿರೆಣಿದು ಪುನೀತ ಲೇಸಿಗರೈ ಸಹಜಾತರು ಮೂವರು ಲೇಸಿಗರೈ ಸಹಜಾತರು ಮೂವರು ಲಕ್ಷ್ಮಣ ಶತ್ರುಘ್ನ ಭರತ ರಾಮನ ಅವತಾರ ರಘುಕುಲ ಸೋಮನ ಅವತಾರ ತ್ರಿಭುವನ ಪಾಲಿಗೆ ನೆಪ ಮಾತ್ರ ವರಗುರು ವಿಶ್ವಾಮಿತ್ರ ನಾಲ್ಕು ಯುಗಗಳಲ್ಲಿ ಎಲ್ಲಾ ಮಹಾರಾಜರು ಬಡದಾಡಿದ್ದು ಭೂಮಿಗೆ, ಅದರ ಭೂಮಿ ಇಲ್ಲೇ ಅದ, ಮಹಾರಾಜರೇ ಹೋಗಿಬಿಟ್ಟಾರ. ಯಾರು ಕೂಡ ಹೋಗ್ಯದ, ಆದ್ರೆ ಎಲ್ಲರೂ ಇದಕ್ಕೆ ಬಡದಾಡ್ಯಾರ. ಮಾಂಧಾತ ಬಡದಾಡ್ಯಾನ, ರಾಮ ಬಡದಾಡ್ಯಾನ, ಧರ್ಮ ಬಡದಾಡ್ಯಾನ, ನಾವು ಬಡದಾಡ್ತೇವಿ, ಎಲ್ಲ ರಾಜರು ಬಡದಾಡ್ತಾರ. ಸಣ್ಣವ್ರು ಸಣ್ಣ ಸಣ್ಣದಕ್ಕೆ ಬಡದಾಡ್ತಾರ, ದೊಡ್ಡವರು ದೊಡ್ಡ ದೊಡ್ಡದಕ್ಕೆ ಬಡದಾಡ್ತಾರೆ. ಆದ್ರೆ ಯಾರು ಕೂಡ ಹೋಗ್ಯದ. ಈಗ ನಿಮ್ಮ ಮನೆಗಳೇ, ನಿಮ್ಮ ತಂದೆಯವರು ಮನೆ ಕಟ್ಟಾರ, ಅವ್ರು ಕೂಡ ಹೋಗಿಲ್ಲದು, ಅವ್ರು ಹೋಗ್ಯಾರ, ಮನೆ ಉಳ್ದ. ಮನೆ ಅಂತದ, ನಾವು ಇರ್ತೇವಿ ಮಹಾನುಭಾವ, ನೀವು ಇರೋದು ಹೋಗೋದು ಅಷ್ಟೆ. ನಾವು ಇರೋರು, ಕಾಯಂ ಇರೋರು. ನೀವು ಬೇಕಾದಟ್ಟು ನಮ್ಮನ್ನು ಕಟ್ರಿ ಮಾಡ್ರಿ, ನಿಮ್ಮ ಹೆಸರೇ ಮಾಡ್ಕೋರಿ, ಎಲ್ಲರೇ ಹೋಗ್ರಿ, ದಿಲ್ಲಿ ತಕ ನಿಮ್ಮ ಹೆಸರು ಮಾಡ್ಕೋರಿ. ನೀವೇ ಹೋಗಾಗ ನಿಮ್ಮ ಹೆಸರೇ ಏನಾಗ್ತದೆ? ಸುಮ್ಮನೆ ಇರೋ ತಕ ಒಂದಿಷ್ಟು ಮಾಡೋದು, ಇರೋ ತಕ ಮಜಾದಾಗಿ ಇರೋದು. ಈಗ ನಮ್ಗೆ ಯಾರು ವಿರೋಧ ಮಾಡ್ತಾರೆ? ಇದು ನಮ್ಮದೇ ಅಂತ ನಾ ಹೇಳ್ತೀನಿ. ನೀವೇನು ವಿರೋಧ ಮಾಡ್ತೀರಿ? ನೀವು ವಿರೋಧ ಹಿಂಗೆ ಎದ್ದು ಕೇಳೋದ್ರಾಗ ಬಿಟ್ಟು ಹೋಗ್ಬಿಡ್ತೀವಿ ಅಷ್ಟೇ. ನೀವೇನು ಏನು ಮಾಡೋರು? ಹೇಗಿರ್ಬೇಕಂದ್ರೆ ತಕರಾರು ಇಲ್ಲದೆ ಇರೋ ತಕ ನಮ್ಮದು ಅನ್ನೋದು. ತಕರಾರು ಆಯಿತು ಅಂದ್ರೆ ಹೋಗ್ಲಿ ಬಿಡ. ಹೆಂಗೆ ತಕರಾರು ಅಂದ್ರೆ ಕಾಲದ್ದು, ಕಾಲನೇ ಹಿಂಗೆ ಬರ್ತದ. ನಾವೇ ಹೊರಟು ಹೋಗುವಾಗ ಈ ಉಳಿದ್ದೆ ಅಂತ ತಗೊಂಡು